ಕಾಣಿಸ್ಕೊಂಡಿಲ್ಲ. ಸೊ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ? RV01 ಅಂತ ಒಂದು ಪೋಸ್ಟರ್ ಕೂಡ ಲಾಂಚ್ ಮಾಡಿದ್ವಿ. ಇವಾಗ ಫೋಟೋಶೂಟ್ ಮುಗಿಸ್ಕೊಂಡ್ ಬಂದಿದೀವಿ. ಮೆಲ್ಲಿಗೆ ಮಾಡೋಣ ಅಂತ ಹೇಳಿ. ಸುಮ್ಮನೆ ಹೋಗಿ ಅರ್ಜೆಂಟಾಗಿ ಏನೋ ಆಗೋದು ಬೇಡ ಅಂತ. ಯಾವ ಇವೆಲ್ಲ ನೀವು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರೆ, ಸೊ ನಾನು ಈ ಸರಿ ಹುಟ್ಟುಹಬ್ಬನ ಆಚರಿಸ್ಕೊಳ್ಳಲ್ಲ. ಸೊ ಬಿಕಾಸ್ ಆ ರೀಸನ್ ಇಂದ ಅಂತ. ಏನೋ ನಿನ್ನ ಮಾತಿನ ಅರ್ಥ ಏನ್ ಕಾರಣ ಆಚರಿಸ್ಕೊಳ್ತೀವಿ? ಎಲ್ರಿಗೂ ಗೊತ್ತು ಅಣ್ಣ, ಅದ್ರ ಬಗ್ಗೆ ನಾನು ವಿವರಿಸಿ ಹೇಳಕ್ ಇಷ್ಟ ಇಲ್ಲ. ರಕ್ಷಕ್ ಅವರ ಬೆಳವಣಿಗೆ ನೋಡಿ ಉರ್ಕೊಳ್ಳೋರು ಜಾಸ್ತಿ ಆಗಿದಾರಾ? ಇದ್ರೂ ಇರ್ಬೋದೇನೋ, ಇಲ್ದ್ರೂ ಇರ್ಬೋದೇನೋ, ಯಾರು ಅದು ಫೀಲ್ಡ್ ಅಲ್ಲಿ ಒಬ್ಬ ಹೆಸರು ಮಾಡ್ತೀನಿ ಅಂತ ಹೇಳಿದ್ರೆ ಸಹಜ. ಅದು ಫೀಲ್ಡ್ ಅಲ್ಲಿ ಒಬ್ಬ ಹೆಸರು ಮಾಡ್ತೀನಿ ಅಂತ ಹೇಳಿದ್ರೆ ಸಹಜ. ಅದು ಮುಟ್ಟು ಪ್ರಮಾಣ ಮಾಡಿ ಮುಟ್ಟು ನೋಡೋ, ಬಹಳ ಪವರ್ಫುಲ್ ಗಣೇಶ ಇದು ನೋಡಿ. ಇದೇ ತರ ಸುಳ್ಳು ಪ್ರಮಾಣ ಮಾಡಿದಕ್ಕೆ ಅವ್ನು ಕಾಲ್ ಬಿದ್ದೋಗಿದೆ ನೋಡಿ. ನನ್ನ ಹುಚ್ಚಿರ್ಕೊಂಡು ಮಾಡ್ತಾ ಇದ್ದ ನೋಡು. ಯಾಕಂದ್ರೆ ಗಣೇಶನ್ ಮೇಲೆ ಆಣೆ ಇಟ್ಟು ಕಾಲೇ ಹೊಂಟೋಗ್ಬಿಡ್ತು ಶಿವ. ಅದೇ ಅದು ನನ್ನಲ್ಲಿ ಒಂದು ಇರೋ ಒಂದು ಮೈನಸ್ ಪಾಯಿಂಟ್ಸ್ ನನಗೂ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ. ನಾನು ಹೇಳೋ ಒಂದು ರೀತಿ ಇದೆಯಲ್ಲ, ನಾನು ಹೇಳೋ ಒಂದು ಟ್ಯೂನ್ ಇದೆಯಲ್ಲ, ಅದು ತುಂಬಾ ಜನಕ್ಕೆ ಆರ್ಷ್ ಅನಿಸ್ತಿದೆ ಅಂತ ಅನ್ಕೊಂತೀನಿ. ಹೋಗ್ತಾ ಅದನ್ನ ಸರಿಪಡಿಸ್ಕೊಂಡು ಹೋಗ್ತೀನಿ ನಾನು. ಯಾರು ಇಲ್ಲಿಂದ ಬಂದಿರೋ ಪಾಪ ನನಗೆ ವಿಜಯಪುರ, ಬೆಳಗಾವಿ, ಧಾರವಾಡ, ಹುಬ್ಳಿ, ಎಲ್ಲೆಲ್ಲಿಂದನೋ ಕಾಲ್ಗಳು, ಎಲ್ಲೆಲ್ಲಿಂದನೋ ಬರ್ತಿರೋ ಹೆಂಗ್ ಮಾತಾಡ್ತಾನೆ ಪಾಪ. ಒಂದಲ್ಲ ಹಿಂದಿನ ದಿನಾನೇ ಬಂದಿ ಪಾಪ ಎಲ್ಲೋ ಆಲ್ಟ್ ಆಗಿ ಪಾಪ ಇವತ್ತು ಬಂದಿ ತಿರ್ಗ ನನ್ನ ಹತ್ರ ಫೋಟೋ ತೆಗೆಸ್ಕೊಂಡು ಪ್ರೀತಿಯಿಂದ ಮಾತಾಡಿ ಹೋಗಿದ್ದಾರೆ. ಅದು ನಮ್ಗೆ ತುಂಬಾ ಖುಷಿ. ಯಾವ್ದೋ ಬಿಟ್ಟಿರ್ ಕುಡ್ದ್ಬಿಟ್ಟು ನೋಡು ಕುಡುದು ಏನು ಮಾಡಿಲ್ಲ ಅಂತ ಹೇಳಿದ್ರೆ ಜನ ಇಷ್ಟೆಲ್ಲ ಪ್ರೀತಿ ಕೊಡ್ತಾರೆ. ಇನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 100% ದೊಡ್ಡ ಮಟ್ಟದಲ್ಲಿ ಪ್ರೀತಿ ಕೊಡ್ತಾರೆ. ಅದಕ್ಕೆ ಅಶ್ಯೂರೆನ್ಸ್ ನಾನೇ ಇವತ್ತು ನೀರ್ ಹಾಕೊಂಡಂಗ್ ಕುಡ್ದ್ಬಿಟ್ಟವನೆ ಪೇಪರ್ ಬರ್ಸ್ಕೊಟ್ಬಿಡ್ತೀನಿ. ಮುಂದಿನ ಸ್ಕೂಲಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು, ಮಾಡೇ ಮಾಡ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹೇಳ್ರಪ್ಪ. ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ಮನೆ ಇರಲ್ಲ, ಗರ್ಜಿಸುತ್ತೆ ವಾಪಸ್ಸು. ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ಮನೆ ಇರಲ್ಲ, ಗರ್ಜಿಸುತ್ತೆ ವಾಪಸ್ಸು.